Okay students, in second model paper, first part, second part completed. In third part, 31ನೇ question, evaluate integration of 3x minus 2 by x plus 1 whole square into x plus 3 into dx. ದಿಸ್ ಇಸ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಮಾಡಬೇಕು. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲೇ ಮಾಡಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಜನರಲಾಗಿ ಅಂದರೆ, ಈ ಥರ ಬ್ರ್ಯಾಕೆಟಲ್ಲಿ ಎರಡು ಪ್ರಾಡಕ್ಟ್ ಆಫ್ 2 ಲೀನಿಯರ್ ಫ್ಯಾಕ್ಟ್ರ್ ಕೊಡ್ಬೋದು, ಪ್ರಾಡಕ್ಟ್ ಆಫ್ 1 ಲೀನಿಯರ್ ಫ್ಯಾಕ್ಟ್ರಿಗೆ ಪವರ್ ಕೊಟ್ಟು ಇನ್ನೊಂದು ಲೀನಿಯರ್ ಫ್ಯಾಕ್ಟ್ರಿಗೆ ಪವರ್ ಕೊಡದೇ ಇರ್ಬೋದು, ಅಥವಾ ಒಂದು ಲೀನಿಯರ್ ಫ್ಯಾಕ್ಟ್ರ್ ಕೊಟ್ಟು ಇನ್ನೊಂದು ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್ ಅಂತ ಕೊಡ್ಬೋದು. ಈ ಥರ ಬ್ರ್ಯಾಕೆಟಲ್ಲಿ ಪ್ರಾಡಕ್ಟ್ ಆಫ್ 2 ಲೀನಿಯರ್ ಫ್ಯಾಕ್ಟರ್, ಪ್ರಾಡಕ್ಟ್ ಆಫ್ 2 ಲೀನಿಯರ್ ಫ್ಯಾಕ್ಟ್ರಿಗೆ ಒಂದು ಪವರ್ ಇರ್ಬೋದು. ಈ ಥರ ಕೊಟ್ಟಾಗ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಮಾಡಬೇಕು. ನಾನು ಎಗೇನ್ ಫಸ್ಟ್ ಮಾಡಲ್ ಪೇಪರಲ್ಲಿ ಆಲ್ರೆಡಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಇದೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಅಂತೂ ಕಂಪಲ್ಸರಿ ಎಕ್ಸಾಮಿನೇಷನ್ಗೆ ಇದ್ದೇ ಇರುತ್ತೆ, ವರ್ಕ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ, ಯಾವುದೇ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಮಾಡಬೇಕಾದ್ರೂ ಈ ಫಂಕ್ಷನನ್ನು ಔಟ್ಸೈಡ್ ತಗೊಳ್ಳಿ. ನಾವು ಮತ್ತೆ ಇಂಟಿಗ್ರೇಷನ್ ಬರೆಯೋಕೆ ಹೋಗ್ಬೇಡಿ. 3x minus 2 by x plus 1 whole square into x plus 3. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಬರಬೇಕಾದ್ರೆ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದ್ದಾಗ ಎಕ್ಸ್ ಪ್ಲಸ್ 1 ಪ್ಲಸ್ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಪ್ಲಸ್ 3. 3 ಭಾಗ ಮಾಡ್ಕೊಬೇಕು. ಈ ಥರ 3 ಭಾಗ ಮಾಡ್ಕೊಂಡಿದ್ದಾದಮೇಲೆ 3x minus 2 is equal to RHSನ ಡಿನೋಮಿನೇಟ್ರಲ್ಲಿ ಎಲ್ ಸಿ ಎಮ್ ತಾಣಲೇಬೇಕು. ಆಗ ಎಲ್ ಸಿ ಎಮ್ಮು ಮತ್ತು ಈ ಎಲ್ ಎಚ್ ಎಸ್ನ ಡಿನೋಮಿನೇಟ್ರ್ ಕ್ಯಾನ್ಸಲ್ ಆಗಲೇಬೇಕು. ನಾವು ಜಸ್ಟ್ ರಿಮೈನಿಂಗ್ 3x minus 2 is equal to a ಇಂಟು ಎಲ್ ಸಿ ಎಮ್ ತಗೊಬೇಕಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3 ಎಲ್ ಸಿ ಎಮ್ ಆಗುತ್ತೆ. ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3 ಎಲ್ ಸಿ ಎಮ್ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3 ಆಗುತ್ತೆ. ಇಲ್ಲಿ ಎ ಡಿನಾಮಿನೇಟ್ರಲ್ಲಿ ಎಕ್ಸ್ ಪ್ಲಸ್ 1 ಇರೋದ್ರಿಂದ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರಲ್ಲಿ 1 ಎಕ್ಸ್ ಪ್ಲಸ್ 1 ಅಂದರೆ ರಿಮೈನಿಂಗ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 3 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3ನಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರೇ ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಎಕ್ಸ್ ಪ್ಲಸ್ 3 ಪ್ಲಸ್ ಸಿ ಇಂಟು ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ಮು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3. ಎಕ್ಸ್ ಪ್ಲಸ್ 1 ಹೋದರೆ ಇನ್ನು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 3 ಬರೆದಿದ್ದೇನೆ, ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ಪ್ಲಸ್ 3 ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ 3 ಕ್ಯಾನ್ಸಲ್ ಆದರೆ ಏನು ಉಳ್ಕೊಳುತ್ತೆ ಅಂತ ಗೊತ್ತಾಯಿತು, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್. ಓಕೆ, ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 1 ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು -1 ಸಬ್ಸ್ಟಿಟ್ಯೂಟ್ ಆನ್ ಬೋತ್ ಸೈಡ್. ಪ್ಲಸ್ 1 ಇದ್ರೆ -1, ಮೈನಸ್ ಇದ್ರೆ ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಆನ್ ಬೋತ್ ಸೈಡ್. ಈಗ ಎಕ್ಸ್ ಜಾಗದಲ್ಲಿ -1, 3 ಇಂಟು -1 -3, -3 -2 -5 ಈಸ್ ಈಕ್ವಲ್ ಟು ಎಕ್ಸ್ -1 -1 ಪ್ಲಸ್ 1 0, ಇದು 0 ಆಗೋಗ್ಬಿಡುತ್ತೆ. ಪ್ಲಸ್ ಎಕ್ಸ್ ಅಂದರೆ -1, -1 ಪ್ಲಸ್ 3 ಅಂದರೆ 2b. ಎಕ್ಸ್ -1 ಪ್ಲಸ್ 3 2 ಇಂಟು ಬಿ 2b. ಎಕ್ಸ್ -1 ಪ್ಲಸ್ 1 0 ಸ್ಕ್ವೇರ್ ಇಸ್ ಬಟ್ 0. ನಾವು ಇಂಪ್ಲೈಸ್ -2 ಬೈ ಬಿ ಪಕ್ಕ ಎಷ್ಟಿದೆ 2, ದ ಕೋಎಫಿಷಿಯಂಟ್ ಆಫ್ ಬಿ ಇಸ್ 2 ಈಸ್ ಈಕ್ವಲ್ ಟು ಬಿ. ಬಿ ವ್ಯಾಲ್ಯೂ ಬಂತು. ನಾವಿಲ್ಲಿ ಎ ಬಿ ಸಿ ವ್ಯಾಲ್ಯೂಸ್ ಕರೆಕ್ಟಾಗಿ ಕಂಡುಹಿಡ್ಕೊಂಡ್ರೆ ಇಂಟಿಗ್ರೇಷನ್ ಮಾಡೋದು ಭಾರಿ ಈಸಿ ಆಗುತ್ತೆ. ನಾವು ಎಕ್ಸ್ -1 ಕೊಟ್ಟಿದೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ 3 ಇದೆ, ಎಕ್ಸ್ ಇಸ್ ಈಕ್ವಲ್ ಟು -3, ಎಕ್ಸ್ ಇಸ್ ಈಕ್ವಲ್ ಟು -3 ಆನ್ ಬೋತ್ ಸೈಡ್. ಎಕ್ಸ್ ಜಾಗದಲ್ಲಿ -3, 3 ಇಂಟು -3 -9 -2 -11 ಈಸ್ ಈಕ್ವಲ್ ಟು 0. ಕರೆ ಎಕ್ಸ್ -3 ಕೊಟ್ಟರೆ -3 ಪ್ಲಸ್ 3 0, ಫುಲ್ 0 ಆಗೋಗ್ಬಿಡುತ್ತೆ. -3 ಪ್ಲಸ್ 3 0, ಇದು 0 ಆಗುತ್ತೆ. ಸಿ ಇಂಟು -3 ಪ್ಲಸ್ 1 -2 ಸ್ಕ್ವಯರ್ ಇಸ್ ದಿ ಬಟ್ 4. ನಾವು -11 ಬೈ ಸಿ ಕೋಎಫಿಷಿಯಂಟ್ 4 ಇಲ್ಲಿ ಬರೀತೀರಿ. ಸಿ ಈಸ್ ಈಕ್ವಲ್ ಟು -11/4. ಅಲ್ಲಿಗೆ ಬಿ ವ್ಯಾಲ್ಯೂ ಬಂದಿದೆ, ಸಿ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ಇನ್ನು ಎ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಆವಾಗ ದೆನ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಡಿ. ಎಕ್ಸ್ ಇಸ್ ಈಕ್ವಲ್ ಟು 0 ಆನ್ ಬೋತ್ ಸೈಡ್. 3 ಇಂಟು 0 0, ರಿಮೈನಿಂಗ್ ಇನ್ ಲೆಫ್ಟ್ ಸೈಡ್ -2 ಈಸ್ ಈಕ್ವಲ್ ಟು ಎಕ್ಸ್ 0, ಎ ಇಂಟು 1 ಎ, ಎಕ್ಸ್ 0, ಇಲ್ಲಿ 0 ಇಂಟು 1
0 ಪ್ಲಸ್ 1 ರಿಮೈನಿಂಗ್ ಎ 0 ಹಾಗೆ ರಿಮೈನಿಂಗ್ 3a. ಇನ್ನೊಂದ್ಸಲ ಹೇಳ್ತೀನಿ, x0 ಇದು x0 a ಇಂಟು 1 a ಇಂಟು 3 a ಇಂಟು 3 3a ಪ್ಲಸ್ x0 ರಿಮೈನಿಂಗ್ 3b ಪ್ಲಸ್ x0 ರಿಮೈನಿಂಗ್ 1 ಸ್ಕ್ವೇರ್ ಇಸ್ ಬಟ್ 1 c. ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ. x ಇಸ್ ಈಕ್ವಲ್ ಟು 0, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಹಾಕಬೇಕು. 3 ಇಂಟು 0 0 ರಿಮೈನಿಂಗ್ -2. ಓಕೆ, x0 a ಇಂಟು 1 a, ಇಲ್ಲಿ x0 a ಇಂಟು 3 3a, x0 3 ಇಂಟು b 3b, x0 ರಿಮೈನಿಂಗ್ 1 ಸ್ಕ್ವೇರ್ 1 ಇಂಟು c. ಈಗ ಬೈ ಯೂಸಿಂಗ್ ಬಿ ಆ್ಯಂಡ್ ಸಿ ವ್ಯಾಲ್ಯೂ, ಬಿ ವ್ಯಾಲ್ಯೂ ಬಂದಿದೆ, ಸಿ ವ್ಯಾಲ್ಯೂ ಬಂದಿದೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. -2 3a ಪ್ಲಸ್ 3 ಇಂಟು ಒಂದು ಪ್ಲಸ್ಸು ಮೈನಸ್ ಮಿಸ್ಟೇಕ್ ಆದರೂ ಇಡೀ ಪ್ರಾಬ್ಲಮ್ಸ್ ರಂಗ್ ಆಗುತ್ತೆ. ಬಿ -5/2, ಸಿ -11/4. ನಮಗೆ ರಿಕ್ವೈರ್ಡ್ ಎ ವ್ಯಾಲ್ಯೂ ಆಗಿರೋದ್ರಿಂದ ಇದು ಲೆಫ್ಟಿಗೆ ತರ್ತೇನೆ, ಇದು ಲೆಫ್ಟಿಗೆ ತರ್ತೇನೆ. -2 ಪ್ಲಸ್ ಇಂಟು ಮೈನಸ್ -15/2, 5 3 15, -15/2 ಲೆಫ್ಟ್ ಬಂದರೆ +15/2, -11/4 ಲೆಫ್ಟ್ ಬಂದರೆ +11/4 ಈಸ್ ಈಕ್ವಲ್ ಟು 3a. LCM 1 2 4, LCM 4 ಅಪಾನ್ 4 ಇಂಟು 2 8 ಪ್ಲಸ್ 2 ಇಂದ 4 2 ಆಗುತ್ತೆ, 2 ಇಂಟು 15 30 ಪ್ಲಸ್ 4 ಇಂದ 4 1 ಆಗುತ್ತೆ, 1 ಇಂಟು 11 11 ಈಸ್ ಈಕ್ವಲ್ ಟು 3a. ನಾವು 30 ನಿಮ್ಮ ಸಿಂಪ್ಲಿಫಿಕೇಷನ್ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ. 41 - 8 33, ಅಥವಾ 30ನಲ್ಲಿ 8 ಅಂದರೆ 22, 22 ಪ್ಲಸ್ 11 33/4, 33/4 ಈಸ್ ಈಕ್ವಲ್ ಟು 3a. 3 1s 3 11s, ಅಲ್ಲಿಗೆ 11/4 ಇಸ್ ದ ವ್ಯಾಲ್ಯೂ ಆಫ್ ಎ. ಎ ಈಸ್ ಈಕ್ವಲ್ ಟು 11/4. ಓಕೆ, ಕರೆಕ್ಟಾಗಿದೆ ಅಂದ್ಕೊಂಡಿರ್ತೀನಿ. ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೂ ತಪ್ಪೆ, ಹುಷಾರಾಗಿರಬೇಕು. ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಅದು ಮಿಸ್ಟೇಕ್ ಆಗಬೇಕಾದ್ರೆ ಹುಷಾರಾಗಿರಬೇಕು. ಈಗ ನಾನು ಕರೆಕ್ಟಾಗಿದೆ ಅಂದ್ಕೊಂಡು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಎಲ್ಲೆಲ್ಲ ಮಿಸ್ಟೇಕ್ ಆಗಿದ್ದರೂ ನನಗೆ ರಿಪ್ಲೈ ಮಾಡ್ಬೋದು. ಈಗ ಇದು ರಿಮೂವ್ ಮಾಡಿರ್ತೇನೆ. ನಾವು ಇಂಟಿಗ್ರೇಷನ್ ಆಫ್ ಸಪ್ರೇಟ್ ಮಾಡೋಣ. ಇಂಟಿಗ್ರೇಷನ್ ಆಫ್ ದಿಸ್, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎಚ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬರೆಯೋದು ನಮ್ಗೆ ಅದರಿಗೆ ಗೊತ್ತಿದೆ. ಇದಕ್ಕೊಂದು ಸಪ್ರೇಟ್ ಮಾಡ್ತೇನೆ. ಎ ಅಂದರೆ ಏನು ಅಂತ ಸಪ್ರೇಟ್ ಮಾಡೋಣ. ಎ ಈಸ್ ಈಕ್ವಲ್ ಟು 11/4 -11/4, ಬಿ -5/2 ಬಂದಿತ್ತು, ಬಿ -5/2. ಓಕೆ, ಎ 11/4 ಔಟ್ಸೈಡ್ ಬರ್ಬಿಡ್ತೀನಿ ಇಂಟು ಡಿ ಎಕ್ಸ್ ಬೈ ಎ ಅಂದರೆ 11/4 ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ವ್ಯಾಲ್ಯೂ -5/2 ಪ್ಲಸ್ ರಿಮೂವ್ ಮಾಡಿ ಅಂತಂದ್ರೆ ಏನಾಗಲ್ಲ, ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸಿ ವ್ಯಾಲ್ಯೂ -11/4 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ 3. ನಾವು +11/4 into dx by x plus 1. This is linear factor. We know that integration of dx by ax plus b is equal to 1/a into log of ax plus b. ಇದು ಲೀನಿಯರ್ ಆಗಿರೋದ್ರಿಂದ log of x plus 1 -5/2 into integration of dx by x plus 1 whole square ಅಂದರೆ ರಿಮೂವ್ ಮಾಡಿರ್ತೀನಿ. dx by x plus 1 whole square ಅಂದರೆ ಇದನ್ನು x plus 1 whole to the power of -2 into dx, x plus 1 whole to the power of -1 by -1, x plus 1. Again ನಾವು as usual integration of x to the power of n is equal to x to the power of n plus 1 by n plus 1 ಫಾರ್ಮುಲಾ ಯೂಸ್ ಮಾಡ್ತೀರಿ. ಈ x ಕೋಫಿಷಿಯಂಟ್ ಏನಾದರೂ ಇದ್ದಿದ್ರೆ 1 ಸಪೋಸ್ 2 ಇದ್ದಿದ್ರೆ 1/2 ಅಂತ ಬರೀಬೇಕಾಗಿತ್ತು. x ಕೋಫಿಷಿಯಂಟ್ ಏನೂ ಇಲ್ಲದೇ ಇರೋದ್ರಿಂದ ನಾವು ಇಂಟಿಗ್ರೇಷನ್ ಆಫ್ x to the power of n ಫಾರ್ಮುಲಾ ಬೇಕಾದ್ರೆ ಇಡ್ಬೋದು. x to the power of n plus 1 by n plus 1. Here -2 plus 1 or -1 by -1
Now integration of dx by x plus 1 whole square is nothing but x plus 1 whole to the power of minus 1 by minus 1 minus 11 by 4 integration of dx by linear factor, that is log of x plus 3 plus c. Clue ಕೊಡ್ತೀನಿ ನೋಡಿ. Integration of dx by ax plus b is always equal to log of ax plus b plus c. x ಕೋಫಿಷಿಯಂಟ್ ಇದ್ದರೆ 1 by a ಅಂತ ಬರೀಬೇಕು. ಸಪೋಸ್ ಇಲ್ಲ ಅಂದಿದ್ರೆ log of x plus b ನೋಡಿ ಅದೇ ಥರ ಇದೆ. x plus b, b is any constant, ಏನು ಬೇಕಾದ್ರೂ ಇರ್ಬೋದು. x plus 3 ಇರ್ಬೋದು, x minus 3 ಇರ್ಬೋದು. ಡೈರೆಕ್ಟಾಗಿ log of x plus 3, log of x minus 3, log of x minus 1 ಅಂತ ಬರೀಬೋದು. x ಕೋಫಿಷಿಯಂಟ್ 1 ಇದ್ದರೆ. ಇಲ್ಲೂ ಅಷ್ಟೇ x plus 1 ಇರಲಿ, x minus 1 ಇದಿರಲಿ, ಇಂಟಿಗ್ರೇಷನ್ ಆಫ್ dx by x plus 1 log of x plus 1, x minus 1 ಇದ್ದರೆ log of x minus 1, ಈ ಥರ ಡೈರೆಕ್ಟಾಗಿ ಬರೀಬೋದು. ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ ದಿಸ್. ನಾವು ಇನ್ನೊಂದು ಸ್ಟೆಪ್ ಬರೆದ್ರೆ 11 by 4 log of x plus 1 minus into minus plus 5 by 2 x plus 1 whole to the power of minus 1 ಅನ್ನು ಬೇಕಾದರೆ 1 by x plus 1 ಅಂತ ಬೇಕಾದ್ರೆ ಬರಿಬೋದು. x ಪವರ್ ಮೈನಸ್ 1 ಅಥವಾ x ಪವರ್ ಮೈನಸ್ 1 1 by x ಅಂತ ಬರಿತೀವಲ್ವಾ, ಲಾ ಆಫ್ ಇಂಡಿಸಿಸ್ ಫಾರ್ಮುಲಾ. minus 11 by 4 log of x plus 3 plus c. ಓಕೆ, ಎಲ್ಲನ ಎ ಬಿ ಸಿ ವ್ಯಾಲ್ಯೂ ತಪ್ಪಾಗಿದ್ದರೆ ಇಲ್ದು ತಪ್ಪಾಗಿರುತ್ತೆ. ಓಕೆ, ಬಟ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೆಥಡ್ ಇದೇ ಥರ ಮಾಡಬೇಕು. ಕೂಡೋದು ಕಳೆಯೋದು ಮಾಡ್ಬೇಕಾದ್ರೆ ಏನಾದರೂ ಎ ಬಿ ಸಿ ವ್ಯಾಲ್ಯೂ ತಪ್ಪಾದರೆ ನಮ್ಮ ಆನ್ಸರು ತಪ್ಪಾಗುತ್ತೆ. ಓಕೆ, ಮೆಥಡ್ ಈಸ್ ಸೇಮ್, ಬಟ್ ಕಾನ್ಸ್ಟೆಂಟ್ಗಳನ್ನು ಕಂಡುಹಿಡ್ಕೊಬೇಕಾದ್ರೆ ಹುಷಾರಿರಬೇಕು. ಇಫ್ ಎಲ್ಲಾದರೂ ಕಾನ್ಸ್ಟೆಂಟ್ಗಳು ತಪ್ಪಾದರೆ ನನಗೆ ರಿಪ್ಲೈ ಮಾಡಿ. ಓಕೆ, ನನ್ನ ಪ್ರಕಾರ ಎಲ್ಲೂ ಆಗಿಲ್ಲ ಅಂದ್ಕೊಂಡಿರ್ತೀನಿ. ನೆಕ್ಸ್ಟು 32. Again integration, evaluate e to the power of x into 1 plus sin x divided by 1 plus cos x into dx. ನಾವು ಜನರಲಾಗಿ ಔಟ್ಸೈಡ್ ಇ ಪವರ್ ಎಕ್ಸ್ ಇದ್ದರೆ ನಮಗೆ ಇಂಟಿಗ್ರೇಷನ್ಸಲ್ಲಿ ಇಂಡೆಫಿನೆಟ್ ಇಂಟಿಗ್ರೇಷನಲ್ಲಿ ಒಂದು ಫಾರ್ಮುಲಾ ಇದೆ. ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಈ ಪ್ರಾಬ್ಲಮ್ಸನ್ನು ಈ ಫಾರ್ಮಿಗೆ ತರಬೇಕು ನಾವು ಇ ಪವರ್ ಎಕ್ಸ್ ಇಂಟು 1 ಪ್ಲಸ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಸೈನ್ ಎಕ್ಸ್ 2 sin x by 2 ಇಂಟು ಕಾಸ್ ಎಕ್ಸ್ ಬೈ 2 ಬೈ, ನೀವು ಇಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಹಾಕಿದ್ಮೇಲೆ ಡಿನಾಮಿನೇಟರ್ದು ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಹಾಕಬೇಕು. ದಟ್ ಈಸ್ 2 cos ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಸಬ್ ಮಲ್ಟಿಪಲ್ ಆ್ಯಂಗಲ್ ಅಂದ್ರೇನು? ಎನಿ ಆ್ಯಂಗಲ್ ಬೈ 2 ಇದ್ದರೆ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ. ಎನಿ ಆ್ಯಂಗಲ್ ಮಲ್ಟಿಪ್ಲೈಡ್ ಬೈ 2, 3, 4 ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ. ನಾವು ಇ ಪವರ್ ಎಕ್ಸ್ ಇಂಟು ಯಾವ ಫಾರ್ಮುಲಾ ಇದೆ ನೋಡಿ, ಎ ಪ್ಲಸ್ ಬಿ, ಇದು ಫುಲ್ ಬಿ ಎನ್, ಎ ಪ್ಲಸ್ ಬಿ ಬೈ 2, ಎ ಬೈ 2 ಪ್ಲಸ್ ಬಿ ಬೈ 2 ಪ್ರಿವಿಯಸ್ ರಿಸಲ್ಟ್ಸೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 ಬೈ 2 cos ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ದಿಸ್ ಬೈ ದಿಸ್ ಮಾಡಿದಾಗ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಬೈ 2, ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇದೆ, ಒಂದು ಕ್ಯಾನ್ಸಲ್ ಆದರೆ ಇನ್ನು ರಿಮೈನಿಂಗ್ ಸೈನ್ ಎಕ್ಸ್ ಬೈ 2 ಬೈ ಕಾಸ್ ಎಕ್ಸ್ ಬೈ 2 ಈಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ನಾವು ಇ ಪವರ್ ಎಕ್ಸ್ ಇಂಟು 1 ಬೈ 2 ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ರೆಸಿಪ್ರೋಕಲ್. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ? 1 ಬೈ ಸೀಕೆಂಟ್ ಥೀಟಾ. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಥೀಟಾ? 1 ಬೈ ಕಾಸ್ ಥೀಟಾ. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಟ್ಯಾನ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಇದು ಯಾವ ಫಾರ್ಮುಲಾ ಫಾರ್ಮ್ ಆಯಿತು? ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು? ಟ್ಯಾನ್ ಎಕ್ಸ್ ಬೈ 2. ಎಫ್ ಡ್ಯಾಶ್ ಎಕ್ಸ್ ಯಾವುದು? 1 ಬೈ 2 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2. ಯಾಕೆ ಸರ್? ಟ್ಯಾನ್ ಎಕ್ಸ್ ಬೈ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ 2 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ಟ್ಯಾನ್ಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2, ಎಕ್ಸ್ ಬೈ 2ಗೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ 1 ಬೈ 2. ನಾವು ಈಗ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ 1 ಬೈ 2 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಯಾವ ಫಾರ್ಮ್ ಆಯಿತು ಸರ್ ಇದು? ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ದಟ್ ಇಂಪ್ಲೈಸ್ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ. ಓಕೆ, ವರ್ಕ್ ಮಾಡಬೇಕು, ಫಾರ್ಮುಲಾ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ಬ್ಲೈಂಡಾಗಿ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ಬರೋದೇ ಇಲ್ಲ. ನೆಕ್ಸ್ಟ್ 33. ಫೈಂಡ್ ದ ಏರಿಯಾ ಆಫ್ ದಿ ರೀಜನ್
bounded or enclosed by the curve y square is equal to 4x comma y axis and the line y is equal to 3 and the line y is equal to 3 ordinates ಬೇರೆ ಆಪ್ಸಿಸ್ ಬೇರೆ y square is equal to 4x ಅಂದಾಗ ಪ್ಯಾರಾಬೋಲಾ y square is equal to 4x ನಾವು ಫಸ್ಟ್ ಪೀಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಪ್ಯಾರಾಬೋಲಾ y is equal to 3 ನೋಡಿ y is equal to 3 ಅಂದಾಗ ಲೈನ್ y is equal to 3 is a line which is parallel to what? This is y is equal to 3. This is required area. This is origin. This is A. Point ಏನು ಬೇಕಾದ್ರೂ ಕೊಟ್ಕೊಳ್ಳಿ ನಿಮ್ಮ ಇಷ್ಟ. ಈಗ ನಾವು ಇಲ್ಲಿ y is equal to 3 ಕೊಟ್ಟಿರೋದ್ರಿಂದ ಆಪ್ಸಿಸಾಸ್ ಕೊಟ್ಟಿರೋದ್ರಿಂದ ನಮ್ಗೆ ಎರಡು ಫಾರ್ಮುಲಾ ಇದೆ. ಏರಿಯಾ ಕಂಡುಹಿಡ್ಕೊಳ್ಳಿ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ನಾವು ಏರಿಯಾ is equal to a to b y into dx. ಅವಾಗ ಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಆಪ್ಸಿಸಾಸ್ ಕೊಟ್ಟರೆ ಅಂದರೆ y is equal to a, y is equal to b ಕೊಟ್ಟಾಗ ನಾವು ಫಾರ್ಮುಲಾ a is equal to x into dy a to b. ಇಲ್ಲಿ y is equal to a, y is equal to b. ಆಪ್ಸಿಸಾಸ್ ಕೊಟ್ಟಾಗ y is equal to a, y is equal to b, x into dy, x is the name of the function. ಬಟ್ ನಿಮ್ಗೆ ಇಲ್ಲಿ y square is equal to 4x ಅಂತ ಕೊಟ್ಟಿರೋದ್ರಿಂದ ನೇಮ್ ಆಫ್ ದಿ x is the name of the function ಕಂಡುಹಿಡ್ಕೊಬೇಕು. y square by 4 is equal to x. y square by 4 is equal to x. Now area is equal to 0 to 3. 0 to 3. 0 to 3 ಲಿಮಿಟ್ಸ್ x ಅಂದರೆ y square by 4 ಅದು ಔಟ್ಸೈಡ್ ಬರೀರಿ ಇಂಟು dy. a is equal to 1 by 4 into what is the integration of y square is nothing but y cube by 3 from 0 to 3. 1 by 3 into 4 12 into y cube. We know that how to apply the limit. First upper limit to 3 cube minus lower limit 0 cube is nothing but 0, that is equal to 1 by 12 into 3 cube. 3 into 3 into 3 27, that is equal to 27 by 12 divide ಮಾಡಿ 3 4 12 3 9 27 9 by 4 square units. 9 by 4 square units. This is required area. Next, 34. Find the general solution of the differential equation dy over dx is equal to x plus 1 by 2 minus y. Find the general solution of the differential equation dy over dx is equal to x plus 1 by 2 minus y. By using variable separable method, ನಾವು ಲಾಸ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಗೇನ್ ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಬೈ ಯೂಸಿಂಗ್ ವೇರಿಯಬಲ್ ಸಪರಬಲ್ ಮೆಥಡ್ ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಎಫ್ ಆಫ್ ಐ ಇಂಟು ಡಿ ವೈ. ಡಿ ಎಕ್ಸ್ ಕೋಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿರಬೇಕು, ಡಿ ವೈ ಕೋಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ ವೈ ಆಗಿರಬೇಕು. ನಾವು 2 ಮೈನಸ್ ವೈ ಕ್ರಾಸ್ ಮಾಡ್ತೇನೆ, ಡಿ ಎಕ್ಸ್ನಲ್ಲಿ ಕ್ರಾಸ್ ಮಾಡ್ತೇನೆ. 2 ಮೈನಸ್ ವೈ ಇಂಟು ಡಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್. ಇದು ಯಾವ ಫಾರ್ಮ್ ಆಯಿತು? ಎಫ್ ಆಫ್ ಐ ಇಂಟು ಡಿ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಡಿ ಎಕ್ಸ್ ಪಕ್ಕ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರಬೇಕು, ಡಿ ವೈ ಪಕ್ಕ ಇನ್ ಟರ್ಮ್ಸ್ ಆಫ್ ವೈ ಇರಬೇಕು, ಆವಾಗ ಮಾತ್ರ ಇಂಟಿಗ್ರೇಷನ್ ಮಾಡೋಕ್ಕೆ ಸಾಧ್ಯ. ನಾವು ಇಂಟಿಗ್ರೇಟ್ ಆನ್ ಬೋತ್ ಸೈಡ್. 2 minus y into dy is equal to integration of x plus 1 into dx. Now, what is the integration of 2y? 2x ಬರೀಬಾರ್ದು, dy ಇರೋದ್ರಿಂದ. Minus integration of y square by 2, integration of x square by 2, integration of 1x plus c. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಸಂಬಂಧಪಟ್ಟಂಗೆ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಗೊತ್ತಿರಲೇಬೇಕು. ಇಲ್ಲಿ y is not equal to 2 ಅಂತ ಕೊಟ್ಟಿದೆ ಅಂದರೆ y is equal to 2 ಆದರೆ 2 minus 2 0, ಎನಿ ನಂಬರ್ ಬೈ 0, ಇನ್ಫಿನಿಟಿ ಇಸ್ ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ y is not equal to 2 ಕೊಟ್ಟಿರ್ತಾರೆ. Next, 35. Show that the position vector of the point P which divides the line joining the points A and B having position vectors A and B internally in the ratio m:n is mb vector plus na vector by m plus n is very important. Okay, solution or proof. Now given a line segment, AB is a line segment
and PB any point which is the position vector of the point P which divides AB internally in the ratio m is to n. ಅವ್ರಿಗೆ ಕೊಟ್ಟಿದ್ದಾರೆ. Now this is origin, position vector of the point B OB given B ಅಂತ ಅವನೇ ಕೊಟ್ಟಿರ್ತಾರೆ. Position vector of the point A, position vector of the point P R. This is a geometrical figure. Given points ಕೊಟ್ಟಿದ್ದಾರೆ. Now AB is a line segment. AB is a line segment. Data clean up ಬರ್ಕೊಳ್ಳಿ. Direct ಬರೀತೀನಿ ನಾನು. Now position vector of the point B OB is equal to B. Position vector of the point A OA A. Position vector of the point B OP is equal to R. Now P divides AB internally in the ratio m is to n. ಅದು ಒಂದು ಲೈನ್ ಬರೀರಿ. Now P divides AB internally in the ratio m is to n. Now from figure P divides AB internally in the ratio m is to n ಬರೆದಾಗ AP divided by PB is equal to m is to n can be written as m by n. In triangle of the vector addition AP means OP minus OA by PB OB minus OP is equal to m by n. Now OP R minus A by B minus R is equal to m by n. In between two term ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ n ಇಂದ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. B minus R into m ಮಲ್ಟಿಪ್ಲಿಕೇಶನ್ ಮಾಡೋಣ. n into R nr minus na is equal to B into m mb minus mr. Required R, position vector of the point P is nothing but OP is nothing but R is required. ಯಾವ್ದು ಕಂಡುಹಿಡಿಬೇಕು ಅದನ್ನು ಲೆಫ್ಟ್ ತಗೊಂತೇನೆ. ಮೈನಸ್ ಎಮ್ ಆರ್ ಲೆಫ್ಟ್ ಬಂದರೆ ಪ್ಲಸ್ ಎಮ್ ಆರ್ ಪ್ಲಸ್ ಎನ್ ಆರ್ ಇಲ್ಲೇ ಇದೆ, ಎಮ್ ಬಿ ರೈಟ್ ಸೈಡಲ್ಲೇ ಇದೆ, ಮೈನಸ್ ಎನ್ ಎ ರೈಟ್ ಬಂದರೆ ಪ್ಲಸ್ ಎನ್ ಎ. ನಾವು ರಿಕ್ವೈರ್ಡ್ ಆರ್ ಕಾಮನ್ ಫ್ಯಾಕ್ಟರ್ ತೆಗಿರಿ. ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎಮ್ ಬಿ ಪ್ಲಸ್ ಎನ್ ಎ. ನಾವು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಪಿ ಒ ಪಿ ಆರ್ ಇಸ್ ಈಕ್ವಲ್ ಟು ಎಮ್ ಬಿ ಪ್ಲಸ್ ಎನ್ ಎ by m plus n. This is required. R is the but position vector of the point P is denoted OP or R. Okay, ಈ ಥರ ಡೆರಿವೇಷನ್ ಮಾಡಬೇಕು. 3 ಮಾರ್ಕ್ಸ್ ಆಗಿರೋದ್ರಿಂದ ಫಿಗರ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಗರ್ ಇಸ್ ಕಂಪಲ್ಸರಿ.